ಕಾರ್ಯಕ್ರಮದ ವೇದಿಕೆಯಲ್ಲಿ ಸೈಯದ್ ಅಬ್ಬಾಸ್ ಅಲಿ ಬಾಲಯೋಗಿ ಶರಣರ ಸಹೋದರರು ಆಗಿರುವಂತಹ ಮಾತೋಶ್ರೀ ಅಮ್ಮನವರ ಪರಮಪೂಜಾ ಗುರುವರಿಯರ ಪ್ರೀತಿಯ ಕಿರಿಯ ಪುತ್ರರೂ ಆಗಿರುವಂತಹ ಶ್ರೀ ಸೈಯದ್ ಖಾದರ್ ಬಾಷಾ ಬಾಲಶರಣರು ಸಹ ಈ ಒಂದು ಸಂದರ್ಭದಲ್ಲಿ ಸಹೋದರರ ಹುಟ್ಟು ಹಬ್ಬದ ನಿಮಿತ್ತ ಒಂದೆರಡು ಅನಿಸಿಕೆಗಳನ್ನು ಭಕ್ತರೊಂದಿಗೆ ಹಂಚಿಕೊಳ್ಳಬೇಕಾಗಿ ಬಾಲಶರಣರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. औज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम। गुरु ब्रह्मा गुरु विष्णु गुरु देवो महेश्वर गुरु साक्षात परब्रह्म तस्मै ಶ್ರೀ ಗುರುವೇ ನಮಃ। ಶ್ರೀ ಗುರು ಅಬ್ಬಾಸ್ ಅಲಿ ತಾತನವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ಮತ್ತು ಈ ವೇದಿಕೆಯಲ್ಲಿರುವ ನನ್ನ ಪ್ರೀತಿಯ ತಂದೆ ತಾಯಿ ಮತ್ತು ಅಣ್ಣನ ಪಾದಕ್ಕೆ ನಾನು ಹಣಿಮಣಿದು ಮತ್ತು ಇಲ್ಲಿ ಬಂದಿರುವ ಎಲ್ಲ ಭಕ್ತರುಗಳಿಗೆ ನನ್ನ ಶರಣನ್ನು ಸಲ್ಲಿಸುತ್ತಾ ಇವತ್ತು ನನ್ನ ಅಣ್ಣನ ಬರ್ಡೇ ಮತ್ತು ಟಾಟಾ ಕಂಪನಿ ಓನರ್ ರತನ್ ಟಾಟಾ ಅವರು ಬರ್ಡೇನು 28 ತಾರೀಕಿನ ಡಿಸೆಂಬರ್ ಇದೆ. ಎಲ್ಲರೂ ಒಂದೊಂದು ಮಾತಿರ್ತದೆ. ಏನಂದರೆ ಅಪ್ಪ ನನಗೆ ಖಾಲಿ ಕೆಲಸ ಕೊಟ್ಟ, ನಮಗೇನು ಕೆಲಸ ಇಲ್ಲ ಅವೆಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಮಾತು ಏನಂದರೆ, ಒಂದ್ಸಲಿ ಮೂಸಾ ಪೈಗಂಬರ್ ಒಂದು ಗಿಡದ ಮ್ಯಾಲೆ ಕುಂತಿರ್ತಾರೆ. ಅವಾಗ ಗಿಡದ ಮ್ಯಾಲೆ ಕುಂತಿದ ಮೇಲೆ ಅವರು ಅಲ್ಲೊಂದು ಜೊತೆ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಒಂದು ಹುಳ ಬಂದು ಅವ್ರ ತಲೆ ಮೇಲೆ ಉಗುಳಾದವೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ಉಗುಳಿದ ಮೇಲೆ ಮೂಸಾ ಪೈಗಂಬರ್ ತಳಗೆ ಬಿದ್ದು ಬಿಡ್ತಾರೆ. ಬಿದ್ದಿದ ಮೇಲೆ ಮೂಸಾ ಪೈಗಂಬರ್ ಅಲ್ಲಾಗ ಹೇಳ್ತಾರೆ, ಎಲ್ಲ ಈ ಹುಳ ಏನು ಕೆಲ್ಸಕ್ಕಿಲ್ಲ, ನೀ ಯಾಕನ ಅದು ಸೃಷ್ಟಿ ಮಾಡಿ ದಿನ ರಾತ್ರಿ ಎಲ್ಲ ಉಗುಳಾದ ಬರೀ ಮಾಡೋದು ಅವೆಲ್ಲ ಮಾಡ್ತೈತಿ. ಆಮೇಲೆ ಅಲ್ಲ ಅಂತ, ಏ ಮೂಸಾ, ನಿನಗೆ ಅದು ಖಾಲಿ ಕಾಣಿಸ್ತಾ ಇರ್ಬೋದು, ಅದು ನನಗೆ ಕಣ್ಣಿಗೆ ಅದು ನಿನಗೇನು ದೊಡ್ಡ ಕೆಲಸ ಮಾಡ್ತೈತಿ ಮತ್ತು ನಿನಗೆ ಅದು ಖಾಲಿ ಕಾಣಿಸ್ತಿರ್ಬೋದು, ಆದರೆ ಅದು ನಿನಗೇನು ದೊಡ್ಡ ಕೆಲಸ ಮಾಡೋದು ಶಕ್ತಿ ಇರ್ತೈತಿ. ಅದಕ್ಕೆ ನಾನು ಯಾರಿಗೇನು ಖಾಲಿ ಹುಟ್ಟಿಸಿಲ್ಲ, ಎಲ್ಲರಿಗೂ ಒಂದೊಂದು ಕೆಲಸ ಇರ್ತೈತಿ. ಅದೇ ರೀತಿ ಈ ಭೂಮಿಯಲ್ಲಿ ಎಲ್ಲ ಸೃಷ್ಟಿ ಮಾಡಿರುವ ಎಲ್ಲ ವ್ಯಕ್ತಿ ಅಪ್ಪ ಒಂದೊಂದು ಕೆಲಸ ಕೊಟ್ಟ. ಅದೇ ಕೆಲಸ ಈಗ ಮುಂದೆ ಹೋಗಿ ನನ್ನ ಪ್ರೀತಿಯ ಅಣ್ಣ ಮಾಡ್ತಾನೆ ಅಂತ ನನ್ನ ವಿನಂತಿ. ಧನ್ಯವಾದ. ಈ ಸೈಯದ್ ಖಾದರ್ ಬಾಷಾ ತಾತನವ್ರು ಏನು ಹೇಳಿದ್ರಪ್ಪ ಅಂದರೆ, ನಮ್ಮ ತಂದೆ ನಡೆಸಿಕೊಂಡು ಬಂದಿರತಕ್ಕಂಥ ವಿಚಾರ ಏನಪ್ಪ, ಒಂದು ಬಿಡದ ಯಾವ ಕಾರ್ಯಕ್ರಮ, ಗುರುಪೂರ್ಣಿಮೆ ಮತ್ತು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಿಯಾಗಿ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿದ್ದಾರೆ. ಭಕ್ತರುಗಳ ಕಷ್ಟವನ್ನು ವಿಚಾರಿಸಿ ಅವರ ಕಷ್ಟ ಕಾರ್ಪಣ್ಯವನ್ನು ಕಳೆದು ತನ್ನಲ್ಲಿರ್ತಕ್ಕಂಥ ಜ್ಞಾನ ದೃಷ್ಟಿಯಿಂದ ಅವರ ಮನವೊಲಿಸಿ ಅವರನ್ನು ಸಂತೋಷ ಪಡಿಸ್ತಾರಲ್ಲ, ಅದೇ ರೀತಿಯಾಗಿ ಮುಂದೆ ನಮ್ಮ ಅಣ್ಣನೂ ನಡೆಸಿಕೊಂಡು ಹೋಗಲಂತಂದು ಆ ಮನವರಿಕೆ ಮಾಡಿಕೊಂಡಿರ್ತಕ್ಕಂಥ ಸೈಯದ್ ಖಾದರ್ ಬಾಷಾ ತಾತನವರಿಗೆ ನಾವೆಲ್ಲರೂ ಎಷ್ಟು ಚಪ್ಪಾಳೆ ಕೊಡೋದು ಕಡಿಮೆ.